ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಸಿಎಂ ಕುರ್ಚಿಯ ಗುದ್ದಾಟದ ಮಧ್ಯದಲ್ಲೇ ಮೇಜರ್ ಬೆಳವಣಿಗೆ ಆಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಕಾರಣ ಕಾಂಗ್ರೆಸ್ ಪಕ್ಷದ ಒಬ್ಬ ಪವರ್ಫುಲ್ ಸ್ಟ್ರಾಂಗ್ ಲೀಡರ್ನ ಮಗ ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿಗೆ ಜೈ ಅನ್ನೋದಕ್ಕೆ ಸಿದ್ಧರಾಗ್ತಿದ್ದಾರಾ? ಯಾರವರು? ಸಿಎಂ ಅತ್ಯಾಪ್ತರು. ಒಂದ್ ಹಂತಕ್ಕೆ ಬಲಗೈ ಬಂಟ ಅಂತ ಕರೀತಿದ್ರು ಒಂದು ಕಾಲದಲ್ಲಿ, ಬಟ್ ಈಗ ಬಿಡಿ ಸಂಪುಟದಿಂದ ವಜಾ ಆದ ಬಳಿಕ ಸ್ವಲ್ಪ ದೂರ ಹಾಕಿದ್ದಾರೆ ಅಂತ. ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಜೈ ಅಂತಾರ ಮಾಜಿ ಸಚಿವರ ಪುತ್ರ. ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಜೈ ಅಂತಾರ ಮಾಜಿ ಸಚಿವರ ಪುತ್ರ. ಕಮಲ ಹಿಡಿಯೋದಕ್ಕೆ ಸಜ್ಜಾಗ್ತಿದ್ದಾರೆ ಎಂಎಲ್ಸಿ ರಾಜೇಂದ್ರ ರಾಜಣ್ಣ. ಕೆಎನ್ ರಾಜಣ್ಣ ಅವರ ಪುತ್ರ ಬಿಜೆಪಿ ನಾಯಕರನ್ನ ಭೇಟಿ ಆಗ್ತಿದ್ದಾರೆ ಎಂಎಲ್ಸಿ ರಾಜೇಂದ್ರ ರಾಜಣ್ಣ. ಕಾಂಗ್ರೆಸ್ ಎಂಎಲ್ಸಿ ಆಗಿದ್ದಾರೆ ಈಗ ರಾಜೇಂದ್ರ ರಾಜಣ್ಣ, ಬಟ್ ಬಿಜೆಪಿ ಕಡೆಗೆ ಒಲವು ತೋರಿಸ್ತಿದ್ದಾರೆ ಅನ್ನೋದರ ಡೀಟೇಲ್ಸ್ ಇದು. ತಂದೆಯನ್ನ ಸಂಪುಟದಿಂದ ಕೈ ಬಿಟ್ಟಾಗಿನಿಂದಲೂ ಕೂಡ ಅಷ್ಟರ ಮಟ್ಟಿಗೆ ಆಕ್ಟಿವ್ ಆಗಿ ಕಾಣಿಸ್ತಾ ಇಲ್ಲ ಪಕ್ಷದಲ್ಲಿ, ಜೊತೆಗೆ ರೆಬಲ್ ಕೂಡ ಆಗಿದ್ದಾರೆ ಪಕ್ಷದಲ್ಲಿ. ಅದು ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹ ವಿಚಾರ. ಯಾಕಿಂತದೊಂದು ಡೌಟ್ ಬರ್ತಾ ಇದೆ ಅಂದ್ರೆ, ದೃಶ್ಯ ನೋಡ್ತಾ ಇದ್ದೀರಲ್ಲ, ವಿ ಸೋಮಣ್ಣ ಅವರನ್ನ ಭೇಟಿ ಹಾಕಿದ್ದಾರೆ ರಾಜೇಂದ್ರ ರಾಜಣ್ಣ. ಹಂಗಾಗಿ ಪಕ್ಷ ತೊರೆಯುವ ನಿರ್ಧಾರಕ್ಕೆ ಬಂದಿದ್ದಾರಾ ಅಥವಾ ಇದು ಕ್ಯಾಶುವಲ್ ಮೀಟಾ ಗೊತ್ತಿಲ್ಲ. ಯಾಕಂದ್ರೆ ತಮ್ಮ ತಂದೆ ಪಕ್ಷದಲ್ಲಿ ಅಷ್ಟು ಪ್ರಬಲರಾಗಿದ್ರು, ಸಿದ್ದರಾಮಯ್ಯನವರ ಆಪ್ತರಾಗಿದ್ರು. ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಬೇಕು ಅಂತ ಯಾರೇ ಮಾತಾಡಿದ್ರು ಕೂಡ ಅದನ್ನ ಸಹಿಸಿಕೊಳ್ಳುವಂತ ಮನಸ್ಥಿತಿಯಲ್ಲಿ ಕೆಎನ್ ರಾಜಣ್ಣ ಅವ್ರು ಇರ್ಲಿಲ್ಲ. ಬಟ್ ಇತ್ತೀಚೆಗೆ ಯಾವಾಗ ಅವ್ರನ್ನ ಸಂಪುಟದಿಂದ ವಜಾ ಮಾಡಲಾಯ್ತೋ, ಸಿದ್ದರಾಮಯ್ಯನವರು ಅವ್ರ ಪರವಾಗಿ ಏನೂ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ವೋ, ಹಂಗಾಗಿ ಆಗಿನಿಂದಲೇ ತಂದೆ ಮಗ ಸ್ವಲ್ಪ ಮಟ್ಟಿಗೆ ರೆಬಲ್ ಆಗಿದ್ದಾರೆ ಪಕ್ಷದಲ್ಲಿ ಅಂತ ಹೇಳಲಾಗ್ತಾ ಇತ್ತು. ಇದ್ಯಾಕೆ ಸ್ವಲ್ಪ ಮಟ್ಟಿಗೆ ಕಾಣಿಸ್ತಾ ಇಲ್ಲ, ಕಂಪ್ಲೀಟ್ ಆಗಿ ಪಕ್ಷವನ್ನ ತೊರೆಯುವ ಮಟ್ಟಿಗೆ ರೆಬಲ್ ಆದಂಗೆ ಕಾಣಿಸ್ತಾ ಇದೆ. ಕೇಂದ್ರ ಸಚಿವ ವಿ ಸೋಮಣ್ಣ ಅವರನ್ನ ಭೇಟಿ ಆಗಿರೋದು ರಾಜೇಂದ್ರ ರಾಜಣ್ಣ. ಹಂಗಾಗಿ ಪಕ್ಷ ತೊರೆದು ಬಿಜೆಪಿಗೆ ಜೈ ಅನ್ನೋದಕ್ಕೆ ಸಿದ್ಧತೆಗಳು ಆಗ್ತಾ ಇದೆಯಾ ಗೊತ್ತಿಲ್ಲ. ಅವರೇ ಅದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕು.